ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ವಿತ್ ಆನ್ಸರ್ಸ್ ನೋಡ್ತಾ ಹೋಗೋಣ. ಸೊ ಇವೆಲ್ಲವೂ ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಫಸ್ಟ್ ಕ್ವೆಶನ್, ಡಿಫೈನ್ ಸೆಂಟ್ರಿಪಿಟಲ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇಲ್ಲಿ ನೀವು ಡೆಫಿನೇಷನ್ನ ಬರೀಬೇಕು. ಸೊ ಫಸ್ಟ್ ಒನ್, ಸೆಂಟ್ರಿಪಿಟಲ್ ಫೋರ್ಸ್. ಸೊ ಏನು ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ, ದ ಫೋರ್ಸ್ ರಿಕ್ವೈರ್ಡ್ ಟು ಮೂವ್ ಆ್ಯನ್ ಆಬ್ಜೆಕ್ಟ್ with a constant speed in a circle is called a centripetal force. ಸೊ ಒಂದು ಆಬ್ಜೆಕ್ಟ್ ಸರ್ಕಲಲ್ಲಿ ಮೂವ್ ಆಗ್ತಿದೆ ವಿತ್ ಕಾನ್ಸ್ಟೆಂಟ್ ಸ್ಪೀಡ್. ಸೊ ಆ ಮೂವ್ ಆಗೋದಕ್ಕೆ ಏನು ಫೋರ್ಸ್ ಬೇಕಾಗುತ್ತಲ್ವಾ, ಸೊ ಅದನ್ನು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಸೆಂಟ್ರಿಫ್ಯೂಗಲ್ ಫೋರ್ಸ್. ಇಫ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಎ ಸರ್ಕಲ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆ್ಯನ್ ಔಟ್ವರ್ಡ್ ಫೋರ್ಸ್ ಆ್ಯಂಡ್ ದಿಸ್ ಫೋರ್ಸ್ ಈಸ್ ಕಾಲ್ಡ್ ದ ಸೆಂಟ್ರಿಫ್ಯೂಗಲ್ ಫೋರ್ಸ್. ಒಂದು ಆಬ್ಜೆಕ್ಟು ಆಲ್ರೆಡಿ ಒಂದು ಸರ್ಕಲಲ್ಲಿ ಮೂವ್ ಆಗ್ತಾ ಇದೆ, ಮೂವ್ ಇನ್ ಅ ಸರ್ಕಲ್, ಆಗ ಅದು ಒಂದು ಔಟ್ವರ್ಡ್ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಆ ಔಟ್ವರ್ಡ್ ಫೋರ್ಸನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ನೋಟ್ ಆನ್ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಬಗ್ಗೆ ಬರೀಬೇಕು. ಏನು ವಿಸ್ಕಾಸಿಟಿ ಅಂದರೆ, ವಿಸ್ಕಾಸಿಟಿ ಈಸ್ ದ ಪ್ರಾಪರ್ಟಿ ಆಫ್ ಎ ಫ್ಲೂಯಿಡ್ that resist the relative motion between its layers. ಸೊ ವಿಸ್ಕಾಸಿಟಿ ಅನ್ನುವಂಥದ್ದು ಒಂದು ಪ್ರಾಪರ್ಟಿ. ಸೊ ಇದು ಫ್ಲೂಯಿಡ್ಸ್ಗೆ ಇರುವಂಥ ಒಂದು ಪ್ರಾಪರ್ಟಿ. ಏನು ಮಾಡುತ್ತೆ ಇದು ಅಂದರೆ, ಫ್ಲೂಯಿಡಲ್ಲಿರುವಂಥ ಲೇಯರ್ಸ್ಗಳೇನಿದೆ ಅವುಗಳ ನಡುವೆ ಆಗುವಂಥ ರಿಲೇಟಿವ್ ಮೋಷನನ್ನು ಆಪೋಸ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಸೊ ಆ ಪ್ರಾಪರ್ಟಿನ ವಿಸ್ಕಾಸಿಟಿ ಅಂತ ಕರೀತಾರೆ. It arises due to internal friction within the fluid. Next question, write a note on viscosity. Viscosity is the property of a fluid that resists the relative motion between its layers. So viscosity ಅನ್ನುವಂಥದ್ದು ಒಂದು ಪ್ರಾಪರ್ಟಿ, ಫ್ಲೂಯಿಡ್ಗೆ ಇರುವಂಥ ಪ್ರಾಪರ್ಟಿ. ಸೊ ಫ್ಲೂಯಿಡಲ್ಲಿ ಏನು ಲೇಯರ್ಸ್ಗಳಿದೆ ಅವುಗಳ ನಡುವೆ ಆಗುವಂಥ ರಿಲೇಟಿವ್ ಮೋಷನನ್ನು ಆಪೋಸ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಸೊ ಅದನ್ನು ವಿಸ್ಕಾಸಿಟಿ ಅಂತ ಕರೀತಾರೆ. ಇಟ್ ಅರೈಸಸ್ ಡ್ಯೂ ಟು ಇಂಟರ್ನಲ್ ಫ್ರಿಕ್ಷನ್ ವಿತಿನ್ ದ ಫ್ಲೂಯಿಡ್. ಸೊ ಯಾಕೆ ಇದು ಬರುತ್ತೆ ಅಂದರೆ, ಫ್ಲೂಯಿಡಲ್ಲಿ ಆಗುವಂಥ ಇಂಟರ್ನಲ್ ಫ್ರಿಕ್ಷನಿಂದ, ಅಂದರೆ ಫ್ಲೂಯಿಡಲ್ಲಿ ಏನು ಪಾರ್ಟಿಕಲ್ಸ್ ಇರುತ್ತೆ, ಮಾಲಿಕ್ಯೂಲ್ಸ್ ಇರುತ್ತೆ, ಅವುಗಳ ನಡುವೆ ಏನು ಫ್ರಿಕ್ಷನ್ ಆಗುತ್ತೆ, ಸೊ ಅದರಿಂದ ನಮ್ಮ ವಿಸ್ಕಾಸಿಟಿ ಡೆವಲಪ್ ಆಗುತ್ತೆ. ಲಿಕ್ವಿಡ್ಸ್ ವಿತ್ ಹೈ ವಿಸ್ಕಾಸಿಟಿ ಫ್ಲೋ ಸ್ಲೋಲಿ ವೈಲ್ ದೋಸ್ ವಿತ್ ಲೋ ವಿಸ್ಕಾಸಿಟಿ ಫ್ಲೋ ಈಸಿಲಿ. ಯಾವ ಲಿಕ್ವಿಡ್ಸಿಗೆ ವಿಸ್ಕಾಸಿಟಿ ಜಾಸ್ತಿ ಇರುತ್ತೆ ಅದು ನಿಧಾನಕ್ಕೆ ಫ್ಲೋ ಆಗುತ್ತೆ, ಮೂವ್ ಆಗುತ್ತೆ. ಆದರೆ ಯಾವ ಫ್ಲೂಯಿಡ್ಗೆ ವಿಸ್ಕಾಸಿಟಿ ಕಡಿಮೆ ಇರುತ್ತೆ ಅದು ಈಸಿಯಾಗಿ ಫ್ಲೋ ಆಗುತ್ತೆ, ಅಂದರೆ ಫಾಸ್ಟಾಗಿ ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹನಿ. ಸೊ ಜೇನುತುಪ್ಪ ಎಲ್ಲ ನೋಡಿದ್ದೀರಾ, ಅದಕ್ಕೆ ವಿಸ್ಕಾಸಿಟಿ ಜಾಸ್ತಿ ಇದೆ, ಸೊ ಅದು ನಿಧಾನಕ್ಕೆ ಫ್ಲೋ ಆಗುತ್ತೆ, ಹೌದಾ? ಸೊ ಅದೇ ವಾಟರ್, ಸೊ ನೀರು, ಅದಕ್ಕೆ ವಿಸ್ಕಾಸಿಟಿ ಕಡಿಮೆ ಇದೆ, ಅದು ಫಾಸ್ಟಾಗಿ ಮೂವ್ ಆಗುತ್ತೆ, ಹೌದಾ? ಫ್ಲೋ ಆಗುತ್ತೆ. ಸೊ ಎರಡು ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ, ಎರಡಕ್ಕೂ ಕಂಪೇರ್ ಮಾಡಿದ್ರೆ ಹನಿ ಮತ್ತು ವಾಟರ್, ಸೊ ಹನಿ ಸ್ಲೋ ಆಗಿ ಫ್ಲೋ ಆಗುತ್ತೆ, ಹೌದಾ? ಸ್ಲೋ ಆಗುತ್ತೆ ಅದ್ರ ಮೂಮೆಂಟು. ಅದೇ ವಾಟರ್ ಅಂತ ಬಂದಾಗ ಸ್ಪೀಡ್ ಇರುತ್ತೆ, ಫಾಸ್ಟ್ ಇರುತ್ತಲ್ವ. ಇನ್ ಲಿಕ್ವಿಡ್ಸ್ ವಿಸ್ಕಾಸಿಟಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಸೊ ಲಿಕ್ವಿಡ್ಸಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದ ಹಾಗೆ ವಿಸ್ಕಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ಇನ್ ಗ್ಯಾಸಸ್ ವಿಸ್ಕಾಸಿಟಿ ಇನ್ಕ್ರೀಸಸ್ ವಿತ್ ಟೆಂಪ್ರೇಚರ್. ಸೊ ಗ್ಯಾಸಸಲ್ಲಿ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ವಿಸ್ಕಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಬರ್ನೌಲಿಸ್ ಥಿಯರಮ್ ಆ್ಯಂಡ್ ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್ ಆಫ್ ಇಟ್. ಸೊ ಇಲ್ಲಿ ಬರ್ನೌಲಿಸ್ ಥಿಯರಮ್ನ ಸ್ಟೇಟ್ಮೆಂಟ್ ಬರೀಬೇಕು ಆ್ಯಂಡ್ ಅದರ ಜೊತೆಗೆ ಅಪ್ಲಿಕೇಶನ್ಸು ಬರೀಬೇಕು ಬರ್ನೌಲಿಸ್ ಥಿಯರಮ್ದು. ಸೊ ಫಸ್ಟು ಸ್ಟೇಟ್ಮೆಂಟ್, ದ ಸಮ್ ಆಫ್ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ and pressure energy per unit volume is always constant for an ideal liquid in streamline motion. So streamline motion ಅಲ್ಲಿ ಇರುವಂತಹ ಐಡಿಯಲ್ ಲಿಕ್ವಿಡ್ನ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಪ್ರೆಷರ್ ಎನರ್ಜಿ ಪರ್ ಯೂನಿಟ್ ವ್ಯಾಲ್ಯೂಮ್ ಏನಿದೆ, ಸೊ ಅದರ ಸಮ್ಮು ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಬರ್ನೌಲಿಸ್ ಥಿಯರಮ್ನ ಅಪ್ಲಿಕೇಶನ್ಸ್ ನೋಡೋದಾದರೆ, ಅಟೋಮೈಸರ್, ಫಾಸ್ಟ್ ಏರ್, ಹೈ ಸ್ಪೀಡ್ ಏರ್ ಕ್ರಿಯೇಟ್ಸ್ ಲೋ ಪ್ರೆಷರ್ ಆ್ಯಂಡ್ ಡ್ರಾಸ್ ಲಿಕ್ವಿಡ್ ಅಪ್ ಹ್ಯಾಸ್ ಅ ಸ್ಪ್ರೇ. ಸೊ ಸ್ಪ್ರೇ ಬಾಟಲ್ ನೋಡಿದ್ದೀರಾ, ಸೊ ಅಲ್ಲೇನಾಗುತ್ತೆ, ಫಾಸ್ಟ್ ಏರ್ ಅಂದರೆ ಹೈ ಸ್ಪೀಡ್ ಏರು
ಲೋ ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರೆಷರ್ನ ಕಮ್ಮಿ ಮಾಡುತ್ತೆ. ಸೊ ಪ್ರೆಷರ್ ಕಮ್ಮಿ ಆದಾಗ ಲಿಕ್ವಿಡ್ ಮೇಲ್ಗಡೆ ಬರುತ್ತೆ ಹ್ಯಾಸ್ ಅ ಸ್ಪ್ರೇ. ಸೊ ಸ್ಪ್ರೇ ಬಾಟಲ್. ಸೊ ನೆಕ್ಸ್ಟ್ ಒನ್, ಲಿಫ್ಟ್ ಆಫ್ ಆನ್ ಏರ್ಕ್ರಾಫ್ಟ್ ವಿಂಗ್. ಸೊ ಏರೋಪ್ಲೇನ್. ಏರ್ ಮೂವ್ಸ್ ಫಾಸ್ಟರ್ ಓವರ್ ದ ಕರ್ವ್ಡ್ ಅಪ್ಪರ್ ಸರ್ಫೇಸ್ ಕ್ರಿಯೇಟಿಂಗ್ ಲೋ ಪ್ರೆಷರ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಲಿಫ್ಟ್. ಸೊ ಒಂದು ಕರ್ವ್ಡ್ ಅಪ್ಪರ್ ಸರ್ಫೇಸ್ ಇದ್ದಾಗ ಅಲ್ಲಿ ಏರು ಫಾಸ್ಟಾಗಿ ಮೂವ್ ಆಗುತ್ತೆ. ಸೊ ಫಾಸ್ಟಾಗಿ ಮೂವ್ ಆದಾಗ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಪ್ರೆಷರ್ ಕಮ್ಮಿ ಆದಾಗ ವಿಚ್ ಪ್ರೊಡ್ಯೂಸಿಂಗ್ ಲಿಫ್ಟ್. ನೆಕ್ಸ್ಟ್ ಒನ್, ವೆಂಟುರಿಮೀಟರ್ ಯೂಸ್ಡ್ ಟು ಮೆಷರ್ ದ ಫ್ಲೋ ರೇಟ್ ಆಫ್ ಲಿಕ್ವಿಡ್ಸ್ ಇನ್ ಪೈಪ್ಸ್. ಸೊ ಪೈಪ್ಸಲ್ಲಿ ಏನು ಲಿಕ್ವಿಡ್ ಫ್ಲೋ ಆಗುತ್ತಲ್ವಾ, ಸೊ ಅದರ ಫ್ಲೋ ರೇಟನ್ನು ಮೆಷರ್ ಮಾಡೋದಕ್ಕೆ ವೆಂಟುರಿಮೀಟರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಸೊ ಇಲ್ಲಿ ನೀವು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬಗ್ಗೆ ಬರೀಬೇಕು. ಸ್ಟೇಟ್ಮೆಂಟ್, ಎವರಿ ಪಾರ್ಟಿಕಲ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವರಿ ಅದರ್ ಪಾರ್ಟಿಕಲ್ ವಿತ್ ಎ ಫೋರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ product of their masses and inversely proportional to the square of the distance between them. Next question, state and explain Newton's law of gravitation. So statement, every particle in the universe attracts every other particle with a force that is directly proportional to the product of their masses and inversely proportional to the square of the distance between them. ಸೊ ಯೂನಿವರ್ಸಲ್ಲಿ ಇರುವಂಥ ಪ್ರತಿಯೊಂದು ಪಾರ್ಟಿಕಲ್ಗಳು ಕೂಡ ಇನ್ನೊಂದು ಪಾರ್ಟಿಕಲ್ನ ಅಟ್ರ್ಯಾಕ್ಟ್ ಮಾಡುತ್ತೆ ವಿತ್ ಎ ಫೋರ್ಸ್. ಆ ಫೋರ್ಸು ಆ ಪಾರ್ಟಿಕಲ್ಸ್ಗಳ ಮಾಸಸ್ ಏನಿದೆ ಅದರ ಪ್ರಾಡಕ್ಟ್ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಆ್ಯಂಡ್ ಆ ಪಾರ್ಟಿಕಲ್ಗಳ ನಡುವೆ ಇರುವಂಥ ಡಿಸ್ಟೆನ್ಸ್, ಸೊ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಈಕ್ವೇಷನ್ ಇದೆ ನೋಡಿ, F equals G m1 m2 divided by r square. ಸೊ ಎಫ್ ಅಂತ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್, ಇದನ್ನು ಗ್ರಾವಿಟೇಷನಲ್ ಫೋರ್ಸ್ ಅಂತಲೂ ಕೂಡ ಕರೀತಾರೆ. ಸೊ m1 m2 ಅಂದರೆ ಮಾಸಸ್ ಆಫ್ ಟೂ ಪಾರ್ಟಿಕಲ್, ಸೊ ಎರಡು ಪಾರ್ಟಿಕಲ್. ಆರ್ ಅಂತ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾರ್ಟಿಕಲ್, ಸೊ ಎರಡು ಪಾರ್ಟಿಕಲ್ಗಳ ನಡುವೆ ಇರುವಂಥ ಡಿಸ್ಟೆನ್ಸ್. ಸೊ ಜಿ ಅಂದರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್.